ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಿ? ನಾನು ನಿಮ್ಮ ಮಗನಂದನ್ ರಾವ್, ಐಐಟಿ ಕಡೆಯಿಂದ. ಇವತ್ತು ನಿಮಗೆ ಮಾಸ್ಟರಿಂಗ್ ಆಫ್ ಮೇನ್ಸ್ ಮಾವ್ ಸೀರೀಸ್ ಮೆಂಟಲ್ ಆನ್ಸರ್ ರೈಟಿಂಗಿನ 2ನೇ ಎಪಿಸೋಡಿಗೆ ಕರ್ಕೊಂಡ್ಬಂದಿದ್ದೇನೆ. ಪ್ರತಿಯೊಂದು ಟಾಪಿಕ್ ತನ್ನದೇ ಆದಂತಹ ಮೌಲ್ಯ ಹಾಗೂ ವಿಮರ್ಶೆಯನ್ನು ಹೊಂದಿರ್ತದೆ. ಮುಖ್ಯವಾಗಿ ಮಾಸ್ಟರಿಂಗ್ ಆಫ್ ಮೇನ್ಸ್ ಮಾವ್ ಸೀರೀಸಿನಲ್ಲಿ ಯಾಕಷ್ಟು ಇಂಪಾರ್ಟೆಂಟು ಮಾವ್ ಸೀರೀಸ್, ಇದು ಸ್ಪೆಷಲಿ ಓರಿಯೆಂಟೆಡ್ ಫಾರ್ ಮೇನ್ಸ್. ನಿಮ್ಮ ಆ್ಯಕ್ಚುಯಲ್ ಎಕ್ಸಾಮಿನೇಷನಲ್ಲಿ ನಿಮಗೆ 20 ಕ್ವಶನ್ ಕೊಟ್ಟಿರ್ತಾರೆ. ಆ 20 ಕ್ವಶನ್ನಲ್ಲಿ ನೀವು 10 ಮಾರ್ಕರ್ ಕ್ವಶನ್ ಮತ್ತು 15 ಮಾರ್ಕರ್ ಕ್ವಶನನ್ನು 10 ಮಾರ್ಕರ್ ಕ್ವಶನ್ 7 ಮಿನಿಟ್ಸಲ್ಲಿ ಮತ್ತು 15 ಮಾರ್ಕರ್ ಕ್ವಶನನ್ನು 9 ಮಿನಿಟ್ಸಲ್ಲಿ ನೀವು ಬರೀಬೇಕಾಗಿರ್ತದೆ. ನಿಮ್ಮ ಬ್ರೈನ್ ಮತ್ತು ನಿಮ್ಮ ಪೆನ್ನಿಗೆ ಅಂತರ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಕ್ವಶನ್ ಥಾಟ್ ಕ್ಲಾರಿಟಿ ಇರೋದಿಲ್ಲ ಕೆಲವೊಬ್ಬರಿಗೆ, ಅಥವಾ ಆ ಒಂದು ಪ್ರೆಷರ್ ಹ್ಯಾಂಡಲ್ ಮಾಡಬೇಕಾದ್ರೆ ಗೊತ್ತಿರೋದು ಮರ್ತೋಗ್ತದೆ. ಈ ನಿಟ್ಟಿನಲ್ಲಿ ಮೆಂಟಲ್ ಆನ್ಸರ್ ರೈಟಿಂಗ್ ಅನ್ನೋದು ಕೀ ರೋಲ್ ಪ್ಲೇ ಮಾಡ್ತದೆ. ಸೊ ಈಗಾಗಲೇ ಹೇಳಿದಂತೆ ನಾನು ಜನರಲ್ ಸ್ಟಡೀಸ್ 2 ಟಾಪಿಕನ್ನು 5 ಟಾಪಿಕ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಗವರ್ನೆನ್ಸ್ ಆಗಿರ್ಬೋದು, ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆಗಿರ್ಬೋದು, ಈ 5 ಟಾಪಿಕ್ಕಿಗೆ ಮಾಸ್ಟರಿಂಗ್ ಆಫ್ ಮೇನ್ಸ್ ಅಥವಾ ಮಾವ್ ಸೀರೀಸಿನ ನಿಮ್ಮ ಒಂದು ಹೊಸ ಶೀರ್ಷಿಕೆಯನ್ನು ತರ್ತಾ ಇದೆ. ಇವತ್ತಿನ ಟಾಪಿಕ್ ನಿಮಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಒಂದು ಕ್ವಶನ್ ಏನಿಗೆ, ಹೌ ಹ್ಯಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರಾನ್ಸ್ಫಾರ್ಮ್ಡ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ, ಡು ಯು ಥಿಂಕ್ PIL ಆರ್ ಬೀಯಿಂಗ್ ಮಿಸ್ಯೂಸ್ಡ್? ಇದು 2020 GS2 ಮೇನ್ಸಿನ ಕ್ವಶನ್ ಆಗಿದೆ. ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಟಾಪಿಕ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯಾವ ಸೆಕ್ಷನಿಗೆ ಬಂದಿದೆ. ಒಟ್ಟು 5 ಸೆಕ್ಷನಿಗೆ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಲ್ ಗವರ್ನೆನ್ಸ್ ಆ್ಯಂಡ್ IR. ಇದರಲ್ಲಿ ಪಾಲಿಟಿ ಕ್ವಶನ್ನಿಗೆ ಈ ಜುಡಿಷರಿ ಟಾಪಿಕ್ಕು ಸಿಲೆಬಸ್ಸಲ್ಲಿದೆ, UPSC ಸಿಲೆಬಸ್ಸಲ್ಲಿ. ಸಬ್ ಟಾಪಿಕ್ ಇಸ್ ಜುಡಿಷರಿ. ಇದು ಫ್ರೀಕ್ವೆಂಟ್ಲಿ ಫೆಚ್ಡ್ UPSC ಮೇನ್ಸ್ ಹಾಟ್ ಟಾಪಿಕ್ ಅಂತ ಏನು ಹೇಳ್ತಾರೆ ಜುಡಿಷರಿಯಲ್ಲಿ, ಈಗೂ ಒಂದು. ಇದರ ಜೊತೆ ಹಲವಾರು ಬ್ಯಾಕ್ಲಾಗ್ ಆಫ್ ಕೇಸಸ್ ಆಗಿರ್ಬೋದು, ಅಥವಾ ಇಂಡಿಯನ್ ಜುಡಿಷರಿ ಸಿಸ್ಟಮ್, ಇಂಡಿಯನ್ ಜುಡಿಷರಿ ಆಕ್ಟಿವಿಸಮ್, ಜುಡಿಷರಿ ಬಾರ್ಬಾರಿಸಮ್, ಆ ಥರ ಸುಮಾರು ಕ್ವಶನ್ಗಳಿವೆ ಹಾಟ್ ಟಾಪಿಕ್ ಆಗಿ. ಇದು ಒಂದು ಮೇಜರ್ ಟಾಪಿಕ್ ಆಗಿ ನಿಲ್ತದೆ. ಇದು 10 ಮಾರ್ಕರ್ ಕ್ವಶನ್. ನೀವು 2 ಪೇಜ್ ಆನ್ಸರ್ ಬರೀಬೇಕಾಗಿರ್ತದೆ, ರಿಕ್ವೈರಿಂಗ್ 150 ವರ್ಡ್ಸ್. 150 ವರ್ಡ್ಸ್ ನೀವು 2 ಪೇಜನ್ನು ಆನ್ಸರ್ ಮಾಡ್ತೀರಿ. ಈಗ ಕ್ವಶನನ್ನು ನೀವು ನೋಡಿ, ಎಷ್ಟು ಪಾರ್ಟಿಗೆ ಈ ಕ್ವಶನಲ್ಲಿ, ಹೌ ಹ್ಯಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರಾನ್ಸ್ಫಾರ್ಮ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ. 2ನೇ ಪಾರ್ಟ್, ಡು ಯು ಥಿಂಕ್ PIL ಆರ್ ಬೀಯಿಂಗ್ ಮಿಸ್ಯೂಸ್ಡ್. ಸೊ ನಿಮಗೆ ಈ ಕ್ವಶನಲ್ಲಿ 2 ಪಾರ್ಟ್ ಇದೆ ಅಂತ ಗೊತ್ತಾಯಿತು. ಈ ಒಂದು ಕ್ವಶನನ್ನು ಅಡ್ರೆಸ್ ಮಾಡಬೇಕಾದ್ರೆ ಇಂಟ್ರಡಕ್ಷನ್ ಏನು ಬರೀಬೇಕು, ಬಾಡಿ ಏನು ಬರೀಬೇಕು, ಕನ್ಕ್ಲೂಷನ್ ಏನು ಬರೀಬೇಕು, ಟೈಮ್ ಬೌಂಡ್ ಹೇಗಿರ್ತದೆ, ಅದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಅಂದರೆ ಆ ಒಂದು ಕ್ವಶನ್ ಆಫ್ ದಿ ಡಿಮ್ಯಾಂಡ್ ಏನು, ಯಾಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದೇ ನಮ್ಮ ಮಾವ್ ಸೀರೀಸಿನ ತಾತ್ಪರ್ಯ. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅಡ್ರೆಸ್ ಮಾಡಬೇಕು. ಸೊ ಇಂಟ್ರಡಕ್ಷನ್ ಏನು ಬರೀಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದು ಪಬ್ಲಿಕ್ ಪಾರ್ಟಿಸಿಪೇಷನ್ ಆಗಿರುತ್ತದೆ ಇನ್ ದಿ ಇಂಡಿಯನ್ ಜುಡಿಷರಿ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 32 ಅಲ್ಲಿ ಆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ ಕೂಡಲೇ ನಿಮಗೆ ಆರ್ಟಿಕಲ್ 32 ಪ್ರಾವಿಷನ್ ನೆನಪಿಗೆ ಬರಬೇಕು. ಆ್ಯಂಡ್ ದ್ಯಾಟ್ ಆ್ಯಕ್ಟ್ ಆಗಿ ಬ್ಯೂಟಿಫುಲ್ ಇಂಟ್ರಡಕ್ಷನ್ ಆಗಿರುತ್ತದೆ. ಬಿಕಾಸ್ ಇದು ಪಾಲಿಟಿಯಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಲಾಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಆಗಿರ್ಬೋದು, ಅಥವಾ ಚೇಂಜಸ್ ಆಗಿರ್ಬೋದು, ಅಥವಾ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಕಮಿಷನ್ನಿನ ಒಂದು ರಿಪೋರ್ಟ್ ಆಗಿರ್ಬೋದು, ಲಾ ಕಮಿಷನ್ ರಿಪೋರ್ಟ್ ಆಗಿರ್ಬೋದು, ಈ ಥರದ ಒಂದು ಫ್ಯಾಕ್ಟ್ ಅದನ್ನು ಆ್ಯಡ್ ಮಾಡಬೇಕಾಗಿರುತ್ತದೆ, ಎಸ್ಪೆಷಲಿ ಫಾರ್ GS2. ಸೊ ನಿಮ್ಮ ಒಂದು ಇಂಟ್ರಡಕ್ಷನ್ ಆಫ್ PIL, Article 32 of the Constitution allows public participation in the judiciary
ಅಂತ ಬರೆದ್ರೆ ಒಂದು ಆ PILಗೆ ಅಡ್ರೆಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಗ ಲೀಗಲ್ ಆ್ಯಕ್ಷನ್ ಫೇಲ್ ಟು ಪ್ರೊಟೆಕ್ಟ್ ರೈಟ್ ಅಫೆಕ್ಟಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್. ಈ PIL ಅನ್ನೋದು ಲೀಗಲ್ ಆ್ಯಕ್ಷನ್ ಆಗಿದೆ, ಪ್ರೊಟೆಕ್ಟ್ ರೈಟ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್, ಅಂದರೆ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಪೀಪಲ್ ಆಗಿ ಇದು ಆ್ಯಕ್ಟ್ ಆಗುತ್ತೆ. ಇದು ಡೆಫಿನೇಷನ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ನಿಮ್ಮ ಇಂಟ್ರಡಕ್ಷನಲ್ಲಿ ಆರ್ಟಿಕಲ್ 32 ಆಫ್ ದ ಕಾನ್ಸ್ಟಿಟ್ಯೂಷನ್ ಒಂದು ನೆನಪಿರಲಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಿನ ಡೆಫಿನೇಷನ್ ಲೀಗಲ್ ಆ್ಯಕ್ಷನ್ ಫಾರ್ ಪ್ರೊಟೆಕ್ಟಿಂಗ್ ರೈಟ್ಸ್ ಅಫೆಕ್ಟಿಂಗ್ ದಿ ಪಬ್ಲಿಕ್ ಇಂಟ್ರೆಸ್ಟ್, ಅಂದರೆ ಜನ ತೊಂದರೆಯಲ್ಲಿದ್ದಾರೆ, ಆ ತೊಂದರೆಯನ್ನು ಕಾಸನ್ನು ಅವರ ಪ್ರೊಟೆಕ್ಟ್ ಆಫ್ ದಿ ರೈಟನ್ನು ನೀವು ಸೇಫ್ಗಾರ್ಡ್ ಮಾಡಲಿಕ್ಕೆ ಲೀಗಲ್ ಆ್ಯಕ್ಷನನ್ನು ಪಬ್ಲಿಕ್ ಇಂಟ್ರೆಸ್ಟಿನ ಮೂಲಕ ಲಿಟಿಗೇಷನ್ ಫೈಲ್ ಮಾಡೋದೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಎರಡು ಚೆನ್ನಾಗಿರ್ತದೆ. ಇದನ್ನು ಯಾರು ಆರಿಜಿನ್ ಮಾಡಿದ್ರು? ಜಸ್ಟಿಸ್ PN ಭಗವತಿ ಆ್ಯಂಡ್ ಜಸ್ಟಿಸ್ VR ಕೃಷ್ಣ ಅಯ್ಯರ್ were instrumental in expanding legal remedies for public and community interest. ನೀವು ಈ ಜಸ್ಟಿಸ್ PN ಭಗವತಿ ಮತ್ತು VR ಕೃಷ್ಣ ಅಯ್ಯರ್ ಈ ಒಂದು ಇಬ್ಬರು ಗ್ರೇಟ್ ಲೆಜೆಂಡ್ರಿ ಜಸ್ಟಿಸ್ ಏನಿದ್ದಾರೆ ಅವರ ಹೆಸರನ್ನು ನಿಮ್ಮ ತಲೆಯಲ್ಲಿ ಹಚ್ಚಿಟ್ಕೋಬೇಕಾಗತ್ತೆ. ಬಿಕಾಸ್ PIL ಅಂದರೆ PN ಭಗವತಿ ಆ್ಯಂಡ್ ಜಸ್ಟಿಸ್ VR ಕೃಷ್ಣ ಅಯ್ಯರ್. ಸೊ ಇಂಟ್ರಡಕ್ಷನ್ ಆಫ್ ದ PIL ಅಂತ ಬಂದರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಆರ್ಟಿಕಲ್ 32, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಡೆಫಿನೇಷನ್, ಅದು ಆರಿಜಿನ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಜಸ್ಟಿಸ್ PN ಭಗವತಿ ಆ್ಯಂಡ್ VR ಕೃಷ್ಣ ಅಯ್ಯರ್. ಇದು ನಿಮ್ಮ ತಲೆಯಲ್ಲಿರಬೇಕು. ಸೊ ದ್ಯಾಟ್ ಇಂಟ್ರಡಕ್ಷನ್ ಕ್ಯಾನ್ ಬಿ ಮ್ಯಾಚ್ ಆಗುತ್ತೆ. ಹೇಗೆ ಅಂತ ನೋಡೋದಾದರೆ, ಹೌ ಹ್ಯಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರಾನ್ಸ್ಫಾರ್ಮ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ. ಏಕದಮ್ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅಥವಾ ಅದರ ಫ್ಯಾಕ್ಟನ್ನು ಅದರ ಆರಿಜಿನನ್ನು ಅಡ್ರೆಸ್ ಮಾಡಲಿಲ್ಲ ಹೌ ಅಂತ ನೀವು ಕೊಡೋದಾದರೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ್ಯಾಟ್. ಇಲ್ಲಿ ಇಂಟ್ರಡಕ್ಷನ್ ಬಾಡಿ ಕನ್ಕ್ಲೂಷನ್ಗೆ ಅದರದ್ದೇ ಆದಂತಹ ರೂಪುರೇಷೆ ಅಥವಾ ಶೈಲಿಗಳಿವೆ. ಸೊ ಇಂಟ್ರಡಕ್ಷನ್ ಆಯಿತು. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಸ್ ದ ಟರ್ಮಿನಾಲಜಿ. ಈ ಟರ್ಮಿನಾಲಜಿ ಏನು, ಫಾರ್ ವಾಟ್ ರೀಸನ್ ಅಂತ ನೀವು ಹೇಳಬೇಕು. ಈವನ್ ದೋ ಕ್ವಶನ್ ಈಸ್ ನಾಟ್ ಮೆನ್ಷನಿಂಗ್ ಯು ಹ್ಯಾವ್ ಟು ರೈಟ್ ಆ್ಯನ್ ಆಬ್ಜೆಕ್ಟಿವ್, ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದು ಒಂದು ಫ್ಯೂಚರಿಸ್ಟಿಕ್ ಕಾಲ್. ಅದು ಸುಮ್ಮನೆ ಮಾಡಿರೋದಿಲ್ಲ, ಅದರ ಆಬ್ಜೆಕ್ಟಿವ್ ಏನು ಅಂತ ನೀವು ಬರೀಬೇಕು. ಆಬ್ಜೆಕ್ಟಿವ್ ಆಫ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರೊವೈಡ್ ಜಸ್ಟಿಸ್ ಟು ಡಿಸ್ಅಡ್ವಾಂಟೇಜಸ್ ಗ್ರೂಪ್. ಅಂತಂದರೆ ಈಗ ನಾನೊಬ್ಬ ವಾಯ್ಸ್ಲೆಸ್ ಒಬ್ಬ ಇಂಡಿಯನ್ ಸಿಟಿಜನ್ ಆಗಿರ್ತೇನೆ, ನಾನು ಪಾವತಿಯಲ್ಲಿದ್ದೇನೆ ಅಥವಾ ಕಾರಣಾಂತರಗಳಿಂದ ಜುಡಿಷರಿಯ ಮೆಟ್ಟಲನ್ನು ಹತ್ತಲಿಕ್ಕೆ ನನ್ನ ಕೈಲಾಗಿರೋದಿಲ್ಲ. ನಾನು ನನ್ನ ಇಂಡಿವಿಜುವಲ್ ಗ್ರೋತ್ ಅಲ್ಲ, ನನ್ನ ಒಂದು ಕೇಸ್ ಫೈನಿಂದ ಮಾಸ್ ಆಗಿ ಒಂದು ಅಡ್ವಾಂಟೇಜಸ್ ಆಗುತ್ತೆ ಅಥವಾ ಅಪ್ಲಿಫ್ಟ್ಮೆಂಟ್ ಆಗುತ್ತೆ ಅಥವಾ ವೆಲ್ಫೇರ್ ಆಗುತ್ತೆ. ಇಂಥ ಕೇಸಸ್ನ ಫೈಲ್ ಮಾಡ್ತಾರೆ ಆ್ಯಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಪ್ರೊವೈಡ್ ಜಸ್ಟಿಸ್ ಫಾರ್ ವಾಯ್ಸ್ ಆಫ್ ದಿ ಆ್ಯಕ್ಟ್ ಆಸ್ ಎ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಪೀಪಲ್ ಅಂತ. ಪ್ರೊಟೆಕ್ಟ್ ಫಂಡಮೆಂಟಲ್ ರೈಟ್ ಆಫ್ ದಿ ಪಬ್ಲಿಕ್. ಈಗ ನನ್ನ ಕೇಸನ್ನು ಅವ್ರು ಫೈಲ್ ಮಾಡಿದರೆ ನನಗೆ ಆ ಒಂದು ನ್ಯಾಯ ಸಿಕ್ಕಿದಾಗೂ ಆಯಿತು, ಹಾಗೂ ನನ್ನ ಫಂಡಮೆಂಟಲ್ ಆರ್ಟಿಕಲ್ 21 ಏನಿದೆ, ಆರ್ಟಿಕಲ್ 21 ಆಗಿರ್ಬೋದು, ಆರ್ಟಿಕಲ್ 14 ಆಗಿರ್ಬೋದು, ಆರ್ಟಿಕಲ್ 12ನಿಂದ ಆರ್ಟಿಕಲ್ 22ವರೆಗೂ ರೈಟ್ ಟು ಈಕ್ವಾಲಿಟಿ ಏನಾಗಿದೆ ಅದು ನನಗೆ ಸಿಕ್ಕಿದಂತಾಗುತ್ತೆ. ಆ್ಯಂಡ್ ಆರ್ಟಿಕಲ್ ನಿಮಗೆ 38ಇಂದ ಆರ್ಟಿಕಲ್ 52ವರೆಗೂ ಏನಿದೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಏನಾಗಿರ್ಬೋದು ಅದು ಪ್ರೊಟೆಕ್ಟ್ ಆಗುತ್ತೆ. ಎನ್ಶೋರ್ ಗೌರ್ಮೆಂಟ್ ಅಕೌಂಟಬಿಲಿಟಿ. ಯಾವುದೇ ಒಂದು ಕೇಸ್ ಫೈಲ್ ಅದರದ್ದೇ ಒಂದು ಲೆಜಿಟಮಸಿಯನ್ನು ಹೊಂದಿರ್ತದೆ. ಈ ಲೆಜಿಟಮಸಿ ಅಪ್ರೂವಲ್ ಜುಡಿಷಿಯರಿಯಲ್ಲಾದರೂ ಇಂಪ್ಲಿಮೆಂಟೇಷನ್ ಗೌರ್ಮೆಂಟ್ ಮಾಡಬೇಕು. ಆ ಗೌರ್ಮೆಂಟಿಗೆ ತಾನು ಏನು ಒಂದು ರೂಪುರೇಷೆ ಮಾಡಿದೆ, ಸ್ಕೀಮ್ಸ್ ಮಾಡಿದೆ, ಅದನ್ನು ಇನ್ನಷ್ಟು ರಿಫೈನ್ ಮಾಡಲಿಕ್ಕೆ ಅದರ ಅಕೌಂಟಬಿಲಿಟಿಯನ್ನು ತೋರಿಸುತ್ತೆ. ಬಿಕಾಸ್ ವಿ ನೀಡ್ ದ್ಯಾಟ್ ಸ್ಕೀಮ್. ಈ ಒಂದು ಸ್ಕೀಮ್ ನಮಗೆ ಬೇಕಾಗಿದೆ, ಅದರ ಮೂಲಕ ನಾನು ಜುಡಿಷರಿಗೆ ಹೋದೆ, ಜುಡಿಷರಿ ರೆಕ್ಟಿಫೈ ಮಾಡ್ಕೊ, ಸೊ ದ್ಯಾಟ್ ಐ ಕ್ಯಾನ್ ಗೇನ್ ಮೈ ಪ್ರೊಟೆಕ್ಷನ್
I can gain my skills. So government accountability. Address the public interest issues. ಈಗ ನಿಮಗೆ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಮೋಟ್ ಜುಡಿಷಿಯಲ್ ಆಕ್ಟಿವಿಸಮ್ ಟು ಅಪೋಲ್ಡ್ ದ ಡೆಮಾಕ್ರಸಿ. ನಿಮಗೆಲ್ಲರಿಗೂ ಗೊತ್ತು ಸಪರೇಷನ್ ಆಫ್ ದ ಪವರ್, ಅದರ ವ್ಯಾಲ್ಯೂ. ಎಕ್ಸಿಕ್ಯೂಟಿವ್, ಜುಡಿಷರಿ, ಲೆಜಿಸ್ಲೇಟಿವ್, ಈ ಮೂರು ಸಪರೇಟ್ ಅಂತ ಹೇಳ್ತಾರೆ. ಹಾಗಾದರೆ ಈ ಜುಡಿಷರಿ ಆಕ್ಟಿವಿಸಮ್ ಅಂದರೆ ಏನು? ಜುಡಿಷರಿ ಆಕ್ಟಿವಿಸಮ್ ಅಂದರೆ ಇಂಟರ್ವಿಷನ್ ಆಫ್ ಜುಡಿಷರಿ ಫಾರ್ ರೆಸ್ಪೆಕ್ಟಿವ್ ಸುಮೋಟೋ ಆಫ್ ದ ಕೇಸಸ್. ಇದನ್ನು ಜುಡಿಷರಿ ಆಕ್ಟಿವಿಸಮ್ ಅಂತಾರೆ. ಯಾಕೆ ಮಾಡ್ತಾರೆ? ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಿರ್ತದೆ, ಅದರಲ್ಲಿ ಯಾವುದೇ ಒಂದು ಸ್ಕೀಮ್ 100% ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಲೂಪ್ಹೋಲ್ ಇರ್ಬೋದು, ಇನ್ನೂ ಸ್ವಲ್ಪ ಪ್ರಾಫಿಟ್ ಇರ್ಬೋದು, ಅಥವಾ ಬೆನಿಫಿಷಿಯಲ್ ಇರ್ಬೋದು ಫಾರ್ ವೆಲ್ಫೇರ್ ಇನ್ ಸೊಸೈಟಿ. ಈ ಒಂದು ಲೂಪ್ಹೋಲ್ ಜಾಸ್ತಿ ಇತ್ತು ಅಥವಾ ಆ ಒಂದು ಮೆಕನೈಸ್ಡ್ ಏನು ಸ್ಕೀಮ್ ಇದೆ ಅದನ್ನು ತರುವಲ್ಲಿ ಯಶಸ್ವಿ ಆಗಿಲ್ಲ ಅಂತ ಪಬ್ಲಿಕ್ ಇಂಟ್ರೆಸ್ಟಿಗೆ ತೊಂದರೆ ಆಗ್ತಾ ಇದೆ ಅನ್ನುವಾಗ ಜುಡಿಷರಿ ಇಂಟರ್ವಿಷನ್ ಮಾಡುತ್ತೆ ಟು ಚೆಕ್ ಬ್ಯಾಲೆನ್ಸ್ ದಿ ಗೌರ್ಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಪವರ್. ಅದನ್ನು ಜುಡಿಷರಿ ಆಕ್ಟಿವಿಸಮ್ ಅಂತಾರೆ. ಅದನ್ನು ಮಾಡೋದ್ರಿಂದ ಅಪೋಲ್ಡ್ ದ ಡೆಮಾಕ್ರಸಿ. ವಾಟ್ ಡು ಯು ಮೀನ್ ಬೈ ಡೆಮಾಕ್ರಸಿ? ದ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ, ವಿ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಸೊ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಪೀಪಲ್ ಆಗಿ ಜುಡಿಷರಿ ಇಂಟರ್ವೆನ್ಷನ್ನಿಂದ ನಮಗೆ ನ್ಯಾಯ ಸಿಗುತ್ತೆ. ರೆಡ್ಯೂಸ್ ಇಂಜಸ್ಟಿಸ್ ಥ್ರೂ ಜುಡಿಷಿಯಲ್ ಇಂಟರ್ವಿಷನ್, ಇದನ್ನೇ ಹೇಳೋದು ಇದಕ್ಕೆ. ಸೊ ಆಬ್ಜೆಕ್ಟಿವನ್ನು ಬರೀಬೇಕಾಗುತ್ತೆ. ಈ ಒಂದು ದೇ ಆರ್ ನಾಟ್ ಆಸ್ಕ್ಡ್ ಬಿಕಾಸ್ PIL ಅನ್ನೋದು ಒಂದು ಲೀಗಲ್ ಟರ್ಮ್ ಆಗಿದ್ದು ಅದರ ಒಂದು ಆಬ್ಜೆಕ್ಟಿವ್ ಬರೆದ್ರೆ ಅದಕ್ಕೆ ವ್ಯಾಲ್ಯೂ. ನೆಕ್ಸ್ಟು ಕ್ವಶನ್ ಅಡ್ರೆಸ್ ಮಾಡಬೇಕು. ಆ ಕ್ವಶನ್ನಲ್ಲಿ ಹೌ ಹ್ಯಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರಾನ್ಸ್ಫಾರ್ಮ್ಡ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ ಅಂತ ಇದೆ. ಅಂದರೆ ಇಂಡಿಯನ್ ಜುಡಿಷರಿ ಇದನ್ನು ಮಾಡುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲನ್ನು ಫಾಲೋ ಮಾಡುತ್ತೆ. ಅದು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದೆ, ಇದಕ್ಕೆ ನೀವು ಟ್ರಾನ್ಸ್ಫಾರ್ಮಿಂಗ್ ಏರಿಯಾ ಏನಿಗೆ ಈಗ ಜುಡಿಷರಿ ಏನು ಮಾಡುತ್ತೆ? ಡೆಮೋಕ್ರಟೈಸೇಷನ್ ಆಫ್ ಜಸ್ಟಿಸ್. ಅಂದರೆ ನಾನು ಡೆಮೋಕ್ರಟಿ, ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್, ಜನತೆಗೆ ನ್ಯಾಯ ಒದಗಿಸುತ್ತೆ ಇನ್ ದ ಡೆಮೋಕ್ರೆಟಿಕ್ ಮ್ಯಾನರ್. ಸೊ ಜುಡಿಷಿಯಲ್ ಆಕ್ಟಿವಿಸಮ್, ನಿಮಗೆ ಆಲ್ರೆಡಿ ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಹೇಳಿದ್ದೀನಿ. ಜುಡಿಷರಿ ತಾನಾಗೆ ಸುಮೋಟೋ ಕೊಟ್ಟು PIL ತಂದು ಅದರ ಮೂಲಕ ಸಾಲ್ವ್ ಮಾಡೋದು. ಎಕ್ಸ್ಪ್ಯಾನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್. ಎಕ್ಸ್ಪ್ಯಾನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ ಅಂದರೆ ನನ್ನ ಒಂದು ರೈಟನ್ನು ಪ್ರೊಟೆಕ್ಟ್ ಮಾಡೋದು. ಬೀಯಿಂಗ್ ಐ ಆಮ್ ಕೆಪಬಲ್ ಎನಫ್ ಬಟ್ ಐ ಕೆನಾಟ್ ಹ್ಯಾವಿಂಗ್ ವಾಯ್ಸ್, ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ರೀಚ್ ವಿತ್ PIL ಆ್ಯಂಡ್ ಐ ವಿಲ್ ಗೆಟ್ ಮೈ ರೈಟ್ ಆ್ಯಂಡ್ ಐ ವಿಲ್ ಗೆಟ್ ಮೈ ಜಸ್ಟಿಸ್. ಇದು ಇದರ ಮಾರ್ಗ. ಸೋಷಲ್ ರಿಫಾರ್ಮ್, ಯಾವುದೇ ಒಂದು ಸೋಷಲ್ ಹಾರ್ಮನಿಯನ್ನು ಎತ್ತಬೇಕಾದ್ರೆ ಅದರ ರಿಫಾರ್ಮ್ ಅಗತ್ಯತೆ. ಸೋಷಲ್ ರಿಫಾರ್ಮ್ ಚೈಲ್ಡ್ ಲೇಬರ್ ಆಗಿರ್ಬೋದು, ಬೌಂಡೆಡ್ ಲೇಬರ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ವಲ್ನರಬಲ್ ಸೆಕ್ಷನ್ಸ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಎನಿ ಕೈಂಡ್ ಆಫ್ ಇಶ್ಯೂ ವಿಚ್ ಈಸ್ ರಿಲೇಟೆಡ್ ಟು ಎ ಸೋಷಲ್ ಕನ್ಸರ್ನ್ ಆ್ಯಂಡ್ ಇಟ್ ಶುಡ್ ಬಿ ರಿಫಾರ್ಮ್ ಅಂತ ಮಾಡುವಾಗ PIL ಒಂದು ಮಹತ್ವವಾದಂತಹ ದಾಪುಗಾಲಾಗಿ ನಿಲ್ತದೆ. ಗವರ್ನೆನ್ಸ್ ಆ್ಯಂಡ್ ಅಕೌಂಟೆಬಿಲಿಟಿ. ಗವರ್ನೆನ್ಸ್ ಬರೀ ಗವರ್ನೆನ್ಸ್ ಆದರೆ ಸಾಕ, ಗುಡ್ ಗವರ್ನೆನ್ಸ್ ಆಗಬೇಕಾ? ಅದು ಇಂಪಾರ್ಟೆಂಟ್ ಆಗಿರ್ತದೆ. ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ವಸುದೈವ ಕುಟುಂಬಕಂ ಅಂದರೆ ಕಂಬೈನಿಂಗ್ ಆಲ್, ಈವನ್ ಎನ್ವಿರಾನ್ಮೆಂಟ್, ಆ್ಯನಿಮಲ್ ಆ್ಯಂಡ್ ಮ್ಯಾನ್ಕೈಂಡ್. ಕಂಬೈನಿಂಗ್ ಆಲ್, ಜಸ್ಟಿಸ್ ಫಾರ್ ಆಲ್. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಇನ್ನೊಂದು ಇರೋದಿಲ್ಲ ಅದರಲ್ಲಿ. ಆ್ಯಂಡ್ ಇನೋವೇಷನ್ ಟೂಲ್ಸ್. ಇನೋವೇಷನ್ ಟೂಲ್ಸ್ ಅಂದರೆ ಆ ಇಂಟರ್ವೆನ್ಷನ್ನಿಂದ ಇನ್ನಷ್ಟು ರಿಫಾರ್ಮ್ ಅಥವಾ ಇನ್ನಷ್ಟು ಮೇಜರ್ ರೋಲ್ ಐಡಿಯಾಸನ್ನು ತರ್ಬೋದು. ಸೊ ಕೀ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಡೆಮೋಕ್ರಟಿಕೈಸೇಷನ್ ಆಫ್ ಜಸ್ಟಿಸ್. ನೀವು ಜಸ್ಟಿಸ್ ಫಾರ್ ಪೂರ್ ಆರ್ ಮಾರ್ಜಿನಲೈಸ್ಡ್ ಅಂತ ಯಾಕೆ ಇದರಲ್ಲಿ ಬರೆದಿದ್ದೀನಿ ಅಂದರೆ, ದುಡ್ಡಿದ್ದವರು ಕೇಸ್ ಫೈಲ್ ಮಾಡ್ತಾರೆ ನಾರ್ಮಲ್ ವೇಯಲ್ಲಿ. PIL ಈಸ್ ಮೆಂಟ್ ಫಾರ್, ಸ್ಪೆಷಲಿ ಮೆಂಟ್ ಫಾರ್ those who are voiceless or in a poverty or they are marginalized section.
ಸೊ ಅವರಿಗೊಂದು ಡೆಮೋಕ್ರಟೈಸೇಷನ್ ಪ್ರಿನ್ಸಿಪಲಿನ ಮೂಲಕ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಜುಡಿಷರಿ ಬಿಕೇಮ್ ಪ್ರೋಆಕ್ಟಿವ್ ಇನ್ ಪ್ರೊಟೆಕ್ಟಿಂಗ್ ರೈಟ್ಸ್. ಏನು ರೈಟ್ ಟು ಈಕ್ವಾಲಿಟಿ ಇದೆ ಆರ್ಟಿಕಲ್ 21, ಅಥವಾ ರೈಟ್ ಟು ಎಂಪ್ಲಾಯ್ಮೆಂಟ್, ಒಂದು ಕೇರಿಂಗ್ ಇರ್ಬೋದು, ಅಥವಾ ನಮ್ಮ ಒಂದು ಪ್ರೊಟೆಕ್ಷನ್ ಆಫ್ ದಿ ಸಿಂಗಲ್ ರೈಟ್ಸನ್ನು ನಾವು ಪಡೀಲಿಕ್ಕೆ ಆಕ್ಟಿವಿಸಮ್ ಮೂಲಕ ಜುಡಿಷರಿ ಒಳ್ಳೆಯ ರೋಲ್ ಪ್ಲೇ ಮಾಡುತ್ತೆ. ಎಕ್ಸ್ಪ್ಯಾನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಕ್ಲೀನ್ ಏರ್, ಹೆಲ್ತ್, ಎಜುಕೇಷನ್, ಡಿಗ್ನಿಟಿ, ಎಜುಕೇಷನ್, ಹ್ಯೂಮನ್ ಡೆವಲಪ್ಮೆಂಟ್, ಹಂಗರ್ ಆ್ಯಂಡ್ ಜೆಂಡರ್ ಬಯಾಸ್, ವುಮೆನ್, ಬೌಂಡೆಡ್ ಲೇಬರ್, ಚೈಲ್ಡ್ ಲೇಬರ್, ಸ್ಟೂಡೆಂಟ್ಸ್ ವೆಲ್ಫೇರ್, ಈ ಕಡೆಗೆ ಹಲವಾರು ಸಮಸ್ಯೆಗಳಿರ್ಬೋದು, ಪಾವರ್ಟಿ, ಹಲವಾರು ಸಮಸ್ಯೆ ಫಾರ್ ಸೋಷಲ್ ಕನ್ಸರ್ನ್. ಸಮಾಜಶಾಸ್ತ್ರದಲ್ಲಿ ಇದೆಲ್ಲ ಬರ್ತದೆ. ಆ ಒಂದು ಸೋಷಲ್ ಕನ್ಸರ್ನನ್ನು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ along with the constitutional right, it may be a fundamental right, it may be a fundamental duty, or it may be a dignity of a human kind, ಅಥವಾ ಅನಿಮಲ್ ಕೈಂಡ್, ಅಥವಾ ಎನ್ವಿರಾನ್ಮೆಂಟಲ್ ಕೈಂಡ್. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡುವಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಏರಿಯಾ ಆಗಿರುತ್ತದೆ. ಗವರ್ನೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ. ಗವರ್ನೆನ್ಸ್ ಆಫ್ ಅಕೌಂಟಬಿಲಿಟಿ ಅಂದರೆ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಚೆಕ್ ಬ್ಯಾಲೆನ್ಸ್ ಬೋತ್ ಫಾರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಗೌರ್ಮೆಂಟ್ ಬಾಡಿ. ಸೊ ಈ ಒಂದು ಸಪರೇಷನ್ ಪವರ್ ಇದ್ದರೂ ಕೂಡ ಅಕೌಂಟಬಿಲಿಟಿಯನ್ನು ಕನ್ನಡಿಯಂತೆ ತೋರಿಸ್ತಾ ಇದೆ ಅಂತ. ಒಂದು ಕನ್ನಡಿ ಹೇಗೆ ತನ್ನ ರಿಫ್ಲೆಕ್ಷನನ್ನು ತೋರಿಸುತ್ತೆ, ಅದನ್ನು ಈ ಒಂದು PIL ಜುಡಿಷರಿ ಇಂಟರ್ವೆನ್ಷನ್ ಮೂಲಕ ಮಾಡ್ತಾ ಇದೆ. ಇನ್ನೋವೇಟಿವ್ ಟೂಲ್ಸ್ ಅಂದರೆ ಒಂದು ಹೊಸ ಒಂದು ಮಾನಿಟರಿಂಗ್ ಇಂಪ್ಲಿಮೆಂಟೇಷನ್ ಆಗ್ಬೋದು. ಆ ಒಂದು ವರ್ಬಲ್ ಕಾನ್ವರ್ಸೇಷನ್ಸ್ ಏನಿದೆ ಅದರಲ್ಲಿ ಹೊಸ ಐಡಿಯಾಗಳು ಬರ್ಬೋದು. ಈ ನಿಟ್ಟಿನಲ್ಲಿ ಇನೋವೇಷನ್ ಟೂಲ್ಸ್ ತುಂಬ ಮಹತ್ವವಾಗಿ ಹೆಲ್ಪ್ ಆಗುತ್ತೆ, ಅಥವಾ ಐಡಿಯಾಸ್ ಜನರೇಷನ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡ್ಕೊಂಡು ಬರೋದಾದರೆ ವಿಶಾಖ M.C. ಮೆಹ್ತಾ ಕೇಸ್, M.C. ಮೆಹ್ತಾ ಕೇಸ್ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ರೈಟ್ ಟು ಲೈಫ್ ಆರ್ಟಿಕಲ್ ಲಿವ್ ವಿತ್ ಡಿಗ್ನಿಟಿ, ಆರ್ಟಿಕಲ್ 21 ಅಂದರೆ ರೈಟ್ ಟು ಲೈಫ್. ಇದು ಪ್ರಿಲಿಮ್ಸ್ನಲ್ಲಿ ಹಲವಾರು ಬಾರಿ ಬಂದಿದೆ ನೋಡಿ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅನ್ನೋದು. ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಇರುತ್ತೆ ಪ್ರಿಲಿಮ್ಸ್ನಲ್ಲಿ, ರೈಟ್ ಟು ಫಂಡಮೆಂಟಲ್ ರೈಟ್ ಆನ್ ಈಕ್ವಾಲಿಟಿಯಲ್ಲಿ. ಸೊ ಟ್ಯಾಕಲಿಂಗ್ ಆಫ್ ಬೌಂಡೆಡ್ ಲೇಬರ್ ಆ್ಯಂಡ್ ಚೈಲ್ಡ್ ಲೇಬರ್ ಆ್ಯಂಡ್ ಪ್ರಿಸನ್ ರಿಫಾರ್ಮ್, ಇದು ಎವಿಡೆಂಟ್ ಆಗಿ ಈ ಒಂದು ಕೇಸಸ್ ಇದೆ, PIL ಕೇಸಸ್ಸು. ಅದು ಲ್ಯಾಂಡ್ಮಾರ್ಕ್ ಜಡ್ಮೆಂಟ್ ಆಗಿ ಜುಡಿಷರಿಯಲ್ಲಿ ನಿಂತಿದೆ. ಅದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೇನೆ. ಸೊ ಸೋಷಲ್ ಜಸ್ಟಿಸ್ಗೆ ಆಗುತ್ತೆ. ಗವರ್ನೆನ್ಸ್ ಅಕೌಂಟಬಿಲಿಟಿ, ಎಕ್ಸಾಂಪಲ್ ರೀಸೆಂಟ್ ಟೂಜಿ ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು. ಈ ಪ್ರಾಬ್ಲಮ್ಸ್ಗೆ ಒಂದು ಎಕ್ಸಾಂಪಲ್ ಆಗಿ ಈ ಒಂದು ಕೈಗನ್ನಡಿಯಾಗಿ ಚೆಕ್ ಬ್ಯಾಲೆನ್ಸ್ ರೇಷಿಯೋಗೆ ಜುಡಿಷರಿ ನಿಂತಿದೆ. ಇದು ಫಸ್ಟ್ ಪಾರ್ಟ್ ಆಫ್ ಕ್ವಶನ್ ಆಗಿದೆ. ಹೌ ಹ್ಯಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರಾನ್ಸ್ಫಾರ್ಮ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ? ಅಂದರೆ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನು ಮಾಡಿದೆ ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆ ಒಂದು ಥೀಮ್ ಏನಿದೆ, ಈ ಥೀಮ್ ಇಂಡಿಯನ್ ಜುಡಿಷರಿಯ ರೋಲನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡಿದೆ, ದಿಸ್ ಇಸ್ ದ ಕ್ವಶನ್. ಎಷ್ಟೋ ಬಾರಿ ಎಕ್ಸಾಮಿನೇಷನ್ ಕಂಡೀಷನಲ್ಲಿ ಈ ಕ್ವಶನ್ ಓದುವಾಗ ಈ ಒಂದು ಲೈನ್ ಮಿಸ್ ಮಾಡ್ತಾರೆ, ಟ್ರಾನ್ಸ್ಫಾರ್ಮ್ ದ ರೋಲ್ ಆಫ್ ಇಂಡಿಯನ್ ಜುಡಿಷರಿ. ದಿಸ್ ಈಸ್ ದ ಫ್ಯಾಕ್ಟ್. ಇದಾದಮೇಲೆ ಸೆಕೆಂಡ್ ಪಾರ್ಟ್, ಡೂ ಯು ಥಿಂಕ್ PIL ಆರ್ ಬೀಯಿಂಗ್ ಮಿಸ್ಯೂಸ್ಡ್? ಸೊ ಈ ಸೆಕೆಂಡ್ ಪಾರ್ಟ್ ಬರೆಯುವ ಮುಂಚೆ ನೀವು ಸಮ್ ಆಫ್ ದ ಮ್ಯಾಟರ್ಸ್ ಬಗ್ಗೆ ತಿಳ್ಕೋಬೇಕು. PIL ಈಗ ಎಲ್ಲೆಲ್ಲಿ ಯಾವ ಒಂದು ವಿಷಯದಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಈಗ ಸೋಷಲ್ ಕನ್ಸರ್ನ್ ಅಥವಾ ಸೋಷಲ್ ವೆಲ್ಫೇರಿನ ಮೂಲಕ PIL ನಿಮ್ಮ ಮುಂದೆ ನಿಲ್ಲುತ್ತೆ. ಬೌಂಡೆಡ್ ಲೇಬರ್ ಆಗಿರ್ಬೋದು, ಮೇಂಟೈನಿಂಗ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಇದು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿ ನಿಮಗೆ ಮುಖ್ಯ ಅಂಶ ಆಗಿರುತ್ತದೆ. ಆ್ಯಂಡ್ ನಾನ್ ಪೇಮೆಂಟ್ ಆಫ್ ಮಿನಿಮಮ್ ವೆಜ್ ಆಫ್ ವರ್ಕರ್, ಇದು ರೈಟ್ ಟು ಈಕ್ವಾಲಿಟಿಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ನೆಗ್ಲೆಕ್ಟೆಡ್ ಚಿಲ್ಡ್ರನ್ಸ್ ಅಂದರೆ ಬೌಂಡೆಡ್ ಲೇಬರ್ಸ್ ಆಗಿರ್ತಾರಲ್ಲ ಅವರು, ಇದು GS1 ಮಹತ್ವವಾದ ಟಾಪಿಕ್. ಅಥವಾ ಅಟ್ರಾಸಿಟಿ ಆಫ್ ವುಮೆನ್, ಇದು GS1 ಮಹತ್ವವಾದ ಟಾಪಿಕ್. ಸ್ಟೂಡೆಂಟ್ ಎಜುಕೇಷನಲ್ ರೈಟ್, ಫಂಡಮೆಂಟಲ್ ರೈಟ್. ಇದು ಫುಡ್ ಅಡಲ್ಟ್ರೇಷನ್ ಅಂದರೆ ಮಾಲ್ ನ್ಯೂಟ್ರಿಷನ್ ಇರ್ತದೆ ಅವರು. ಎನ್ವಿರಾನ್ಮೆಂಟಲ್ ಕಾಸಸ್,
ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು, ಡೆಗ್ರೇಡೇಷನ್ ಆಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ಫಾರೆಸ್ಟ್ ಕನ್ಸರ್ವೇಷನ್ ಆಗಿರ್ಬೋದು, ಫಿಶ್ ಕನ್ಸರ್ವೇಷನ್ ಆಗಿರ್ಬೋದು, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್. ವಸುದೈವ ಕುಟುಂಬಕಂ ಅಂತ ಅದಕ್ಕೆ ಹೇಳಿದ್ರು. ಎನ್ವಿರಾನ್ಮೆಂಟಲ್, ಹ್ಯೂಮನ್ ಕೈಂಡ್, ಆ್ಯನಿಮಲ್ ಕೈಂಡ್ ಅಷ್ಟು ಒಂದು ಪ್ರೊಟೆಕ್ಟನ್ನು ಮಾಡುವಲ್ಲಿ PIL ಎತ್ತಿದ ಕೈಯಾಗಿ ನಿಂತಿದೆ. ಇದು ನೀವು ಬರೀಬೇಕಾಗುತ್ತೆ. ಇದೇ ಥರ ಒಂದು ಫ್ಲೋ ಚಾರ್ಟ್ ಹಾಕ್ಬಿಟ್ಟು ನೀವು ಬರೆದ್ರೆ ನಿಮಗೆ ಆ ಒಂದು ಆನ್ಸರ್ ಕ್ಯಾಚಿಯಾಗಿ ನಿಲ್ಲುತ್ತೆ. ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಆಫ್ ಅಥೆಂಟಿಸಿಟಿ ಸಿಗುತ್ತೆ ನಿಮಗೆ. ಮತ್ತು ಸೆಕೆಂಡ್ ಏನಿದೆ ಕ್ವಶನ್ನು, ಡು ಯು ಥಿಂಕ್ PIL ಆರ್ ಬೀಯಿಂಗ್ ಮಿಸ್ಯೂಸ್ಡ್? ಇದಕ್ಕೆ ನೀವು ಆನ್ಸರ್ ಬರಬೇಕು. ಹೌ PIL ಆರ್ ಬೀಯಿಂಗ್ ಮಿಸ್ಯೂಸ್ಡ್? ಡು ಯು ಥಿಂಕ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್, PIL ಆರ್ ಮಿಸ್ಯೂಸ್ಡ್ ಫಾರ್ ವಾಟ್ ರೀಸನ್? ಲೋ ಕೋರ್ಟ್ ಫೀಸ್ ಹ್ಯಾವ್ ಲೀಡ್ ಟು ರೈಸ್ ಇನ್ ಫೇರಿಯಸ್ PIL. ಅಂದರೆ ಹಣ ಕಾಸ್ಟ್ ಕಮ್ಮಿ ಇದೆ, ಒಂದು ಕೇಸನ್ನು ಫೈಲ್ ಮಾಡಬೇಕಾದ್ರೆ ಆ ಕಾಸ್ಟ್ ಕಮ್ಮಿ ಇದ್ದರೆ ಎಷ್ಟು ಕೇಸ್ ಬೇಕಾದರೂ ಫೈಲ್ ಆಗುತ್ತೆ, ಎಷ್ಟು ಬೇಕಾದರೂ ಮಾಡ್ಬೋದು. ಅನ್ನೆಸೆಸರಿಲಿ ದರ್ ಇಸ್ ನೋ ಲಾಜಿಕಲಿ ಎಂಡ್. ಹಾಗಾದರೆ ಏನಾಗುತ್ತೆ? ಇಟ್ ಲೀಡ್ಸ್ ಟು ಕೇಸಸ್, ನಂಬರ್ ಆಫ್ ಕೇಸಸ್ ತುಂಬ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು PIL ಮಿಸ್ಯೂಸ್ ಆಗ್ತಾ ಇದೆ. ಯೂಸ್ಡ್ ಫಾರ್ ಹರಾಸ್ಮೆಂಟ್ ಆಫ್ ಪರ್ಸನಲ್ ಇಂಟ್ರೆಸ್ಟ್. ನನಗೆ ಒಂದು ತಾತ್ಪರ್ಯ ಇದೆ, ಆ ತಾತ್ಪರ್ಯ ಅಥವಾ ಸ್ಕೀಮಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ಪರ್ಸನಲ್ ಇಂಟ್ರೆಸ್ಟು ಈವನ್ ಲೀಗಾಲಿಟಿ, ಕಾನ್ಸ್ಟಿಟ್ಯೂಷನಾಲಿಟಿ, ಸೋಷಿಯಲಿ ಕನ್ಸರ್ನ್ ಆಗಿದ್ದರೂ ಕೂಡ ಅದನ್ನು ವೈಲೇಟ್ ಮಾಡುವಲ್ಲಿ ಈ PIL ಈಗ ಪ್ರಸ್ತುತ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದೆ. ಜುಡಿಷರಿ ಬ್ಲೇಮ್ಡ್ ಫಾರ್ ಓವರ್ ರೀಚ್. ಜುಡಿಷರಿ ಆಕ್ಟಿವಿಸಮ್ ಮೂಲಕ ಗೌರ್ಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಬಾಡಿಯನ್ನು ಒಂದು ಚೆಕ್ ಬ್ಯಾಲೆನ್ಸ್ ಆಗಿ ನೋಡಿಕೊಳ್ಳುವಲ್ಲಿ ಜುಡಿಷರಿ ಎತ್ತಿ ಹಿಡಿದರೂ ಕೂಡ ಕೆಲವೊಮ್ಮೆ ಸಪರೇಷನ್ ಆಫ್ ಪವರ್, ಆ ಒಂದು ಎಕ್ಸಿಕ್ಯೂಷನ್ ಅಥವಾ ಲೆಜಿಸ್ಲೇಟಿವ್ನ ಸಪರೇಷನ್ ಏನು ಮಾಡುತ್ತೆ ಜುಡಿಷರಿ, ಅದರ ಇಂಟರ್ವೆನ್ಷನ್ ಅಥವಾ ಓವರ್ ರೀಚ್ ಮಾಡ್ತಾ ಇದೆ ಅನ್ನೋದು ಒಂದು ಬ್ಲೇಮ್ ಫಾರ್ ಜುಡಿಷರಿ ಸಿಸ್ಟಮ್. ಯಾಕೆಂದರೆ ನಮ್ಮ ರೂಲಿಂಗ್ ಕಾನ್ಸೆಪ್ಟ್ ಇರೋದೇ ಸಪರೇಷನ್ ಆಫ್ ಪವರ್ಸ್. ಅದು ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಫಾರ್ UPSC ಫಾರ್ ಎವ್ರಿ ಇಯರ್. ಅದನ್ನು ನಾನು ನಿಮಗೆ ಮುಂದಿನ ಟಾಪಿಕಲ್ಲಿ ಸಪರೇಷನ್ ಆಫ್ ಪವರ್ ಅಂದರೆ ಏನು ಅಂತಲೇ ನಿಮಗೆ ತಿಳಿಸ್ತೀನಿ. ದ ಓವರ್ಯೂಸ್ ಆಫ್ ಅಬ್ಯೂಸ್ ಆಫ್ PIL ರಿಲೇಟೆಡ್ ಟು ಇನ್ಎಫೆಕ್ಟಿವ್. ಯಾವುದೇ ವಿಚಾರ ಇರಲ್ಲ, ಆ ಕೇಸಲ್ಲಿ ಒಂದು ಮಹತ್ವವಾದಂತಹ ಕಾರಣಗಳೇ ಇರುವುದಿಲ್ಲ. ಅಂತಹ ವಿಚಾರಗಳನ್ನು PIL ಅಂತ ತೊಗೊಂಡ್ಬಂದು ಟೈಮ್ ವೇಸ್ಟ್ ಅಥವಾ ಕಾಸ್ಟ್ ವೇಸ್ಟನ್ನು ಮಾಡ್ತಾರೆ. ಮೆನಿ ಟೈಮ್ಸ್ PIL ಬಿಕಮ್ ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟರ್ಮ್, ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್. PIL ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫಾರ್ ಎ ಕಾಸ್ ಆಫ್ ಪಬ್ಲಿಕ್, ಬಟ್ ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಇದು ಆ್ಯಕ್ಟ್ ಆಗುತ್ತೆ. ಸಮ್ PIL ಏಮ್ ಫಾರ್ ಪಬ್ಲಿಸಿಟಿ ನಾಟ್ ಜಸ್ಟಿಸ್. ಅಂದರೆ PIL ಪಬ್ಲಿಸಿಟಿ ಆಗಬಾರ್ದು, ಸೋಷಿಯಲ್ ಕನ್ಸರ್ನನ್ನು ಹೊಂದಿರಬೇಕು. ಆ ಸೋಷಿಯಲ್ ಕನ್ಸರ್ನನ್ನು ಒಂದು ರೂಪಶೈಲಿ ಅಥವಾ ಒಂದು ನ್ಯಾಯಬದ್ಧತೆಯಿಂದ ಅವರಿಗೆ ಕೊಟ್ಟಾಗ ಆ ಕನ್ಸರ್ನಿಗೆ ಒಂದು ನ್ಯಾಯ ಸಿಗುತ್ತೆ, ಹಾಗೂ ಅವರ ವೆಲ್ಫೇರಿಗಮ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ಗೂ ಅಥವಾ ಎಕ್ಸಿಕ್ಯೂಟಿವ್ ಬಾಡಿಗೂ ಒಂದು ಕೈಗನ್ನಡಿ ಆಗುತ್ತೆ. ಬಟ್ ಇಲ್ಲಿ ಪಬ್ಲಿಸಿಟಿ, ಎಕ್ಸ್ಪೋಸ್ ಅಥವಾ ನಾಟ್ ಜಸ್ಟಿಸಬಲ್, ಈ ಒಂದು ಮೂರು ಕಾನ್ಸೆಪ್ಟು PIL ಮಿಸ್ಯೂಸ್ ಮಾಡ್ಕೋತಾ ಇದೆ. ಪೊಲಿಟಿಕಲ್ ಗ್ರೂಪ್ ಮಿಸ್ಯೂಸ್ PIL ಟು ಬೈಪಾಸ್ ಅಡ್ಮಿನಿಸ್ಟ್ರೇಷನ್. ಪೊಲಿಟಿಕಲ್ ಗ್ರೂಪ್ ಅಂದರೆ ಯಾರು? ಪೊಲಿಟಿಕಲ್ ಗ್ರೂಪ್ ಅನ್ನೋದು ಮೇ ಬಿ ಎ ಪ್ರೆಷರ್ ಗ್ರೂಪ್ ಅಥವಾ ದ ರೂಲಿಂಗ್ ಪಾರ್ಟಿ ಅಥವಾ ಅಪೋಸಿಷನ್ ಪಾರ್ಟಿ ಆರ್ ಕಂಬೈನ್. ಈ ಒಂದು PIL ಅನ್ನೋದು ಅವರ ಒಂದು ಅಜೆಂಡವನ್ನು ಪೂರ ಮಾಡಲಿಕ್ಕೆ ಮಿಸ್ಯೂಸ್ ಮಾಡ್ಕೋತಾ ಇದೆ. ಜೆನ್ಯೂನ್ ಕಾಸ್ ಆಫ್ಟನ್ ಇಗ್ನೋರ್ ಆರ್ ಡೌಟೆಡ್. ಈ ಒಂದು ಇಟ್ ಹ್ಯಾಸ್ ಎ ಜೆನ್ಯೂನಿಟಿ ಇನ್ ದ ಇನ್ಫಾರ್ಮೇಷನ್. ಆದರೆ ಆ ಒಂದು ಕಾಸನ್ನು ಜಸ್ಟ್ ಬಿಕಾಸ್ ಆಫ್ ದೇರ್ ಪ್ರಾಬಿಟಿ ಆರ್ ದೇರ್ ಪರ್ಸನಲ್ ಇಂಟ್ರೆಸ್ಟ್ ಆರ್ ದೇರ್ ಪಬ್ಲಿಸಿಟಿ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದೆ. ಸೊ ಇದು ಸೆಕೆಂಡ್ ಫೇಸ್ ಆಫ್ ಕ್ವಶನ್. ನೀವು ನೋಡ್ತಾ ಇರ್ಬೋದು, ಫಸ್ಟ್ ಫೇಸ್ ಆಫ್ ಕ್ವಶನ್ ಆನ್ಸರ್ ಮಾಡಿದ್ದೀರಿ, ಸೆಕೆಂಡ್ ಫೇಸ್ ಆಫ್ ಕ್ವಶನನ್ನು ಆನ್ಸರ್ ಮಾಡಿದ್ದೀರಿ. ಹಾಗಾದರೆ ಇಷ್ಟು ಸಾಕ? ಈ ಒಂದು ಕ್ವಶನ್ಗೆ ಇಷ್ಟು ಸಾಕ?
ಈ ಒಂದು ಕ್ವಶನಿಗೆ ಇಷ್ಟು ಕಾರಣ ಯಾಕೆಂದರೆ ಹೌ ಟು ಸ್ಟ್ರೆಂಥನ್ PIN ಫಾರ್ ಎಫೆಕ್ಟಿವ್ ಆ್ಯಕ್ಷನ್ಸ್ ಅಂತ ನೀವು ಹೇಳಿಲ್ಲ ಅಂತಾದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ನೀವು ಚಾಲೆಂಜಲ್ಲಿ ಮಾತ್ರ ಹೇಳಿದರೆ ಅದಕ್ಕೆ ವೇ ಫಾರ್ವರ್ಡ್ ಸಿಗಲ್ಲ. ಹೌ ಟು ಇಂಪ್ರೂವ್ ದ ನೀಡ್ ಆಫ್ PIN ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫಾರ್ ಸೋಷಿಯಲ್ ಕನ್ಸರ್ನ್ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಸೊ even though they are not asked, we have to write before the conclusion why and how the strengthen PIN for effective actions ಅಂತ. ಫೈನ್ PIN ಓನ್ಲಿ ಜೆನ್ಯೂನ್ ಪಬ್ಲಿಕ್ ಇಂಟ್ರೆಸ್ಟ್ ಒಂದು ಕ್ಲಾಗ್ ಮಾಡಬೇಕು. ಆ ಕ್ಲಾಗಿನ ಪ್ರಕಾರ ಯಾವುದು ಜೆನ್ಯೂನಿಟಿ ಇದೆ ಯಾವುದು ಜೆನ್ಯೂನಿಟಿ ಇಲ್ಲ ಅನ್ನೋದನ್ನು ಮೊದಲೇ ವಿಚಾರ ಮಾಡಿರಬೇಕು. ರಿಜೆಕ್ಟೆಡ್ ಪೊಲಿಟಿಕಲ್ ಆರ್ ಪರ್ಸನಲ್ ಮಿಸ್ಯೂಸ್ ಅವರ ಒಂದು ಪ್ರಾಫಿಟ್ಟಿಗೆ ಅಥವಾ ಅವರ ಒಂದು ಪ್ರಾಫಿಟ್ಟಿಗೆ, ಪ್ರಾಫಿಟಿ ಆ್ಯಂಡ್ ಪ್ರಾಫಿಟ್ ಇಸ್ ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್. ಪ್ರಾಫಿಟ್ ಈಸ್ ನೆಗೆಟಿವ್, ಪ್ರಾಫಿಟಿ ಈಸ್ ದ ಪಾಸಿಟಿವ್. ಸೊ ರಿಜೆಕ್ಟ್ ಪೊಲಿಟಿಕಲ್ ಆರ್ ಪರ್ಸನಲ್ ಮಿಸ್ಯೂಸನ್ನು ಮಾಡಬೇಕು. ಇಂಟರ್ಫಿಯರೆನ್ಸೇ ಕೊಡಬಾರ್ದು. ಮೋರ್ ದೆನ್ ಪ್ರೆಷರ್ ಗ್ರೂಪ್ ಆಗಿರ್ಬೋದು, ಪೊಲಿಟಿಕಲ್ ಗ್ರೂಪ್ ಆಗಿರ್ಬೋದು, ಯಾರಿಗೆ ಆಗಲಿ. ಪೆಟಿಷನರ್ ಮಸ್ಟ್ ಆ್ಯಕ್ಟ್ ಇನ್ ಗುಡ್ ಫೇತ್. ಸೋಷಿಯಲ್ ಕನ್ಸರ್ನ್ ಏನು ನಾನು ಹೇಳಿದೆ, ಈ ಟಾಪಿಕ್ ಏನಿದೆ ನೀವು ಬೌಂಡೆಡ್ ನೇಬರ್, ನೆಗ್ಲೆಕ್ಟೆಡ್ ಚೈಲ್ಡ್, ಫುಡ್ ಅಡಲ್ಟ್ರೇಷನ್, ಎನ್ವಿರಾನ್ಮೆಂಟಲ್, ಸೋಷಲ್, ನಾನ್ ಪೇಮೆಂಟ್ ಆಫ್ ಮಿನಿಮಮ್ ವೇಜಸ್ ಆಫ್ ವರ್ಕರ್, ಇವೆಲ್ಲ ಕಾನ್ಸೆಪ್ಟ್ ಒಟ್ಟು 14 ಥರ ಸೋಷಿಯಲ್ ಇಶ್ಯೂಸ್ ಇದೆ. ನೀವು ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 14 ಎಲಿಮೆಂಟು: ಅರ್ಬನೈಸೇಷನ್ ಚಾಲೆಂಜಸ್, ಜೆಂಡರ್ ಬಯಾಸ್, ವುಮೆನ್, ಇನ್ಇಕ್ವಾಲಿಟಿ ಅಥವಾ ನಿಮ್ಮ ಪಾವರ್ಟಿ, ಪಾಪ್ಯುಲೇಷನ್ ಕನ್ಸರ್ನ್, hunger, nutrition, health, education, human development, student suicide, and welfare of women, and inequality in gender bias. ಅಥವಾ ನೀವು ಸೋಷಲ್ ಕಾಸ್ ಅಂತ ಬಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಆಫ್ ರೆಗ್ಯುಲಾರಿಟಿ ಆಫ್ ಎನ್ವಿರಾನ್ಮೆಂಟ್ ಅಥವಾ ಹ್ಯೂಮನ್ ಕೈಂಡ್ ಅಥವಾ ಆ್ಯನಿಮಲ್ ವಿಚ್ ಇಸ್ ಕನ್ವರ್ಟ್ ಮಾಡಲ್ ಆಫ್ ಗುಡ್ ಗವರ್ನೆನ್ಸ್ ಅಂತಾರೆ. ಇದಕ್ಕೆ ಹರ್ಟ್ ಆದರೆ ನೀವು PIN ಅಪೀಲ್ ಮಾಡಬೇಕು. ಕೋರ್ಟ್ ಮಸ್ಟ್ ಬಿ ಅವಾಯ್ಡ್ ಜುಡಿಷಿಯಲ್ ಓವರ್ ಏಜ್. ತುಂಬ PINಗಳು ಬಂದರೆ ಅದಕ್ಕೆ ವ್ಯಾಲಿಡೇಷನ್ ಇರೋದಿಲ್ಲ, ಬಿಕಾಸ್ ಸೋಷಿಯಲ್ ಕನ್ಸರ್ನ್ ಆಗಿರೋದಿಲ್ಲ, ಪರ್ಸ್ನಲ್ ಗೇನ್ ಆಗಿರುತ್ತದೆ. ಅದನ್ನು ಫಸ್ಟು ಅಟ್ ಬಿಗಿನಿಂಗ್ ಆಫ್ ದ ಸ್ಟೇಜಲ್ಲೇ ಅದನ್ನು ಸ್ಪಾಯ್ಲ್ ಔಟ್ ಮಾಡಿರಬೇಕು. ಇಂಪೋಸ್ ಪೆನಾಲ್ಟಿ ಫಾರ್ PIN ಅನ್ನೆಸೆಸರಿಲಿ ಅಪ್ಲೈ. ಎಲ್ಲಿ ಫ್ರೀ ಇರ್ತದೆ ಅಲ್ಲಿ ಜಾಸ್ತಿ ಕೇಸಸ್ ಬರ್ತದೆ. ಆ ಕೇಸಸ್ ವ್ಯಾಲಿಡೇಷನ್ ಅಥೆಂಟಿಸಿಟಿಯನ್ನು ಕಳ್ಕೊಳ್ಳುತ್ತೆ. ಪೆನಾಲ್ಟೀಸ್ ಹಾಕಬೇಕು ಇಫ್ ದ ಕೇಸ್ ಈಸ್ ನಲಿಫೈಡ್ ಆರ್ ಫೇಕ್ ಅಥವಾ ಪರ್ಸನಲ್ ಗೇನ್ ಆಗಿದ್ದಲ್ಲಿ. ಆ್ಯಂಡ್ PIN ಆ್ಯಕ್ಟಿವಿಸ್ಟ್ ಮಸ್ಟ್ ಬಿ ಅಕೌಂಟೇಬಲ್. ಅವರು ಯಾಕೆ ಹಾಕಿದ್ದಾರೆ, ಯಾವ ಕನ್ಸರ್ನಿಗೆ ಹಾಕಿದ್ದಾರೆ, ಯಾವ ಟಾಪಿಕ್ಕಿಗೆ ಹಾಕಿದ್ದಾರೆ ಅನ್ನೋದು ಕ್ಲಿಯರ್ ಆಗಿರಬೇಕು ಇನ್ ದ ಬೋತ್ ದ ಸೈಡ್. ಸೋಷಲ್ ಕನ್ಸರ್ನ್ ಆಗಿ ಮಾತ್ರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕಬೇಕು. ಬಿಕಾಸ್ PIN ಅನ್ನೋದು ಲಾ ಫಾರ್ ಪೀಪಲ್, ನಾಟ್ ಫಾರ್ ಪ್ರಾಫಿಟ್. ಈಗ ನೀವು ವ್ಯಾಲಿಡೇಷನ್ ಹಾಕಿದ್ದೀರಿ, ಈ ವ್ಯಾಲಿಡೇಷನಲ್ಲಿ 2 ಪಾಯಿಂಟನ್ನು ಅಡ್ರೆಸ್ ಮಾಡಿದ್ದೀರಿ. ಹೌ ಆ್ಯಂಡ್ ಎಸ್ ದರ್ ಇಸ್ ಎ ಪ್ರಾಬ್ಲಮ್ ಆ್ಯಂಡ್ ದೇರ್ ಮೆಜರ್. ಬಟ್ ಇಷ್ಟೇ ಬರೆದರೆ ಮಾರ್ಕ್ ಕೊಡ್ತಾರೆ. ದೇರ್ ಮಸ್ಟ್ ಬಿ ಎ ಫ್ಯಾಕ್ಟ್. ಬಿಕಾಸ್ ಇದು GS2 ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಬಂದಿದೆ PIN ಸೋಫಾರ್. ಆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟು ಒಂದೇದು ಹುಕೇನರ ಕಟೂನ್ ವರ್ಕರ್ ಸ್ಟೇಟ್ ಆಫ್ ಬಿಹಾರ್ ಅಂತ. ಇದು ಫಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ಇಂಡಿಯಾ ಅಂತ ಕರೀತಾರೆ. ಇವರು ಎಕ್ಸ್ಪೋಸ್ಡ್ ಅಂಡರ್ ಟ್ರಯಲ್ ಜೈಲ್ಡ್ ಲಾಂಗರ್ ಕ್ಯಾನ್ ದೇರ್ ಸೆಂಟೆನ್ಸ್. ಅಂದರೆ ಒಬ್ಬರು ಕೈದಿಗಳು ತುಂಬ ವರ್ಷ ಅಲ್ಲೇ ಇರ್ತಾರೆ. ಸೊ ಅದಕ್ಕೆ ಒಂದು ಕೇಸ್ ಫೈಲ್ ಮಾಡಿ ಅದಕ್ಕೆ ಸೋಷಿಯಲ್ ಜಸ್ಟಿಸನ್ನು ಕೊಟ್ಟಿದ್ದಾರೆ. ಅವರು ತಪ್ಪು ಮಾಡಿರ್ಬೋದು ಕೈದಿಗಳು, ಬಟ್ ಅವರು ಕೂಡ ಹ್ಯೂಮನ್ ಕೈಂಡ್ ಆಗಿದೆ, ಅದು ಒಂದು ಸೋಷಿಯಲ್ ಇಶ್ಯೂ ಅಂತ. ದಿಸ್ ಇಸ್ ದ ಫಸ್ಟ್ PIN ಕೇಸ್ ಆಗಿದೆ. ಇನ್ನೊಂದು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ವರ್ಕ್ ಪ್ಲೇಸ್ ಸೆಕ್ಷುವಲ್ ಹರಾಸ್ಮೆಂಟ್, ಅಪೈಲ್ ದ ರೈಟ್ ಆಫ್ ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿ ಫಾರ್ ವುಮೆನ್. ಸೊ ಈ ಒಂದು ಕೇಸ್ ತುಂಬ ಮಹತ್ವವಾದ ಕೇಸು. ವುಮೆನ್ ಸೆಕ್ಷುವಲ್ ಹರಾಸ್ಮೆಂಟ್ ಏನಿದೆ ಅದು ಒಂದು ಡೆಕೋರಮ್ ಅಥವಾ ಅವರ ಡಿಗ್ನಿಟಿಯನ್ನು ಕಾಪಾಡಲಿಕ್ಕೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಒಂದು ಕೇಸ್ ಫೈಲ್ ಮಾಡಿತ್ತು. ಇದು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು.
ಎಂ ಸಿ ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಮೋಸ್ಟ್ ಪ್ರಾಬಬಲಿ ಎಲ್ಲರಿಗೂ ಗೊತ್ತಿರೋ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟು. ಇಟ್ ಟ್ಯಾಕಲ್ಸ್ ಗಂಗಾ ಪೊಲ್ಯೂಷನ್ ಬೈ ಟನರೀಸ್ ಆ್ಯಂಡ್ ಲೀಡ್ ಟು ಮೇಜರ್ ರೂಲಿಂಗ್ ಆನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅನ್ನೋದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಎತ್ತಿ ಕಾಣುತ್ತೆ. ಆರ್ಟಿಕಲ್ 40 ಆಗಿರ್ಬೋದು, ಆರ್ಟಿಕಲ್ 53 ಆಗಿರ್ಬೋದು, ಅಥವಾ ಆರ್ಟಿಕಲ್ 21 ಆಫ್ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಇದರಲ್ಲೆಲ್ಲವೂ ಇದೆ. ಸೊ ಈ ಎಂ ಸಿ ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ನಿಮ್ಮ ಮೈಂಡಲ್ಲಿ ಇರಬೇಕು ಆನ್ ದ್ಯಾಟ್ ಪರ್ಟಿಕ್ಯುಲರ್ PIL ಟಾಪಿಕಲ್ಲಿ. ಸೊ ಇದನ್ನು ನೀವು ಆಫ್ಟರ್ ದ ವ್ಯಾಲಿಡೇಷನ್ ಫಾರ್ ಸ್ಟ್ರೆಂಥನಿಂಗ್ ಆಫ್ ಮೆಜರ್ಮೆಂಟ್ ಅಂತ ಏನು ಹೇಳಿದೆಯಲ್ಲ, PIL ಹೇಗೆ ಸ್ಟ್ರೆಂತ್ ಮಾಡ್ಬೋದು ಅದರಲ್ಲಿ ಮಾಡ್ಬೋದು. ಗೌರ್ಮೆಂಟ್ ಇಂಟರ್ವಿಷನ್ ಅಂತ ಹೇಳಿ ದ ಫ್ಲಾಗ್ಶಿಪ್ ಜಡ್ಜ್ಮೆಂಟನ್ನು ಬರೀಬೋದು. ಆ್ಯಂಡ್ ನೀವು ಪ್ಲೇನ್ ಆಗಿ ಬರೆದ್ರೆ ಆಗಿರಲ್ಲ, ಒಂದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಬೇಕು ಯಾವುದೇ ಒಂದು ಆನ್ಸರ್ಗೆ. ದಟ್ ಮೇಕ್ ಸೆನ್ಸ್, ದಟ್ ಮೇಕ್ ಅಕೌಂಟಬಿಲಿಟಿ, ದಟ್ ಮೇಕ್ ಲೆಸ್ ಟೈಮ್ ಆ್ಯಂಡ್ ಮೋರ್ ಕಂಫರ್ಟ್. ಹಾಗಾದ್ದರಿಂದ ನಾನು ಒಂದು 3 ಥರವಾದ ಪ್ಯಾಟರ್ನಿನ ಒಂದು ಡಯಾಗ್ರಾಮ್ ಚಾರ್ಟ್ ಅಥವಾ ಆನ್ಸರನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಟ್ರೈ ಮಾಡಿದ್ದೇನೆ. ಒಂದು ನೋಡಿ, ಒಂದು ಸೈಡಲ್ಲಿ ಇದು ತುಲಾಭಾರ ಥರ, ಒಂದು ಸೈಡ್ ಗೌರ್ಮೆಂಟಿಗೆ, ಇನ್ನೊಂದು ಸೈಡ್ ಪೀಪಲ್ ಇದ್ದಾರೆ, ಮಧ್ಯ PIL ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಿಗೆ. ಇದು ಗೌರ್ಮೆಂಟ್ ಮತ್ತು ಪೀಪಲ್ನಿನ ಮಧ್ಯ ಗೇಮ್ ಚೇಂಜರ್ ಆಗಿ ನಿಲ್ಲುತ್ತೆ. ಇದು ಒಂದು ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್ ಆಗಿ ನಿಮಗೆ PIL ಅಡ್ರೆಸ್ ಮಾಡುತ್ತೆ. ಎರಡನೇದು, ವೇ ಫಾರ್ವರ್ಡ್ ಬರೆಯುವಾಗ ನೀವು ನಾರ್ಮಲ್ ಸೆಂಟೆನ್ಸಲ್ಲಿ ಬರೆದ್ರೆ ಇಟ್ ಓಕೆ, ಬಟ್ ಈ ಥರ ಒಂದು ಡಯಾಗ್ರಾಮೆಟಿಕಲ್ ಚಾರ್ಟ್ ಫಾರ್ಮೆಟಲ್ಲಿ ಬರೆದ್ರೆ ಲೆಸ್ ಟೈಮ್ ತೊಗೊಳುತ್ತೆ, ಬಿಕಾಸ್ ಟೈಮ್ ಕ್ರಂಚ್. ನಾನು ಆಲ್ರೆಡಿ ಹೇಳಿದೆ 150 ಮಾರ್ಕ್ ಕ್ವಶನ್ ನೀವು 7 ಮಿನಿಟ್ಸಲ್ಲಿ ಬರೀಬೇಕು, ಆ್ಯಂಡ್ ರಿಮೈನಿಂಗ್ 9 ಮಿನಿಟ್ಸ್ ನೀವು 250 ಮಾರ್ಕ್ ಕ್ವಶನನ್ನು ಬರೀಬೇಕು. 150 ಮಾರ್ಕ್ ಕ್ವಶನ್ ನೀವು 2 ಪೇಜಸ್ಸಲ್ಲಿ ಬರೀತೀರಿ, ಆ್ಯಂಡ್ 250 ಮಾರ್ಕ್ ಕ್ವಶನ್ ನೀವು 3 ಪೇಜಸ್ಸಲ್ಲಿ ಬರೀತೀರಿ. ಈ ಕಾರಣದಿಂದ ಈ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈಗ ಏನಿದೆ, ವೇ ಫಾರ್ವರ್ಡ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಬೊನಫೈಡ್ ನಾಟ್ ಪ್ರಾಫಿಟ್ ಗೇನ್ ಅಂದರೆ ಒಂದು ಸೋಷಲ್ ಕಾಸ್ ಆಗಿರಬೇಕು, ಅದು ಬೊನಫೈಡ್ ಆಗಿರಬೇಕು, ಪ್ರಾಫಿಟ್ ಗೇನನ್ನು ಹೊಂದಿರಬಾರ್ದು. ಆ್ಯಂಡ್ ನೋ ಡಿಲೇ ಲೆಜಿಟಮಸಿ. ನೋ ಡಿಲೇ ಲೆಜಿಟಮಸಿ ಅಂದರೆ ಯಾವ ಥರ, ಆ ಒಂದು ಪಿರಿಯಡ್ ಆಫ್ ಟೈಮ್ ಏನಿದೆ, ಆ ಇಂಟರ್ವೆನ್ಷನ್ ಆಫ್ ಟೈಮ್ ಅದು ತುಂಬ ಡಿಲೇ ಆಗಿರಬಾರ್ದು. ಪಂಚವಾರ್ಷಿಕ ಯೋಜನೆ ಆಗಿರಬಾರ್ದು ಅಥವಾ 10 ಇಯರ್ಸ್ ಮೋರ್ ಆಗಿರಬಾರ್ದು. ಇಮಿಡಿಯೇಟ್ ರೆಸ್ಕ್ಯೂ ಆಪರೇಷನ್ ಥರ ವರ್ಕ್ ಮಾಡಬೇಕು. ಸೊ ಡಿಜಿಟೈಸ್ಡ್ ಆ್ಯಂಡ್ ಮೆಕನೈಸ್ಡ್, ಈಗೆಲ್ಲ ಕೋರ್ಸು ಡಿಜಿಟಲ್ ಹಿಯರಿಂಗ್ ಬಂದಿದೆ, ನಿಮ್ಮ ಯೂಟ್ಯೂಬಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಈ ಡಿಜಿಟೈಸ್ಡ್ ಆ್ಯಂಡ್ ಮೆಕನೈಸ್ಡ್ ಅನ್ನೋ ಪ್ರಿನ್ಸಿಪಲ್ಲು ಈ PILಗೂ ತಂದಾಗ ಅಕೌಂಟೇಬಲ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಟಿವ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ನಿಲ್ಲುತ್ತೆ, ಹಾಗೂ ಕಾಸ್ಟ್ ಎಫೆಕ್ಟಿವ್. ಅಫ್ಕೋರ್ಸ್ PIL ಈಸ್ ಮೆಂಟ್ ಫಾರ್ ಮಾರ್ಜಿನಲೈಸ್ಡ್ ಸೆಕ್ಷನ್ ಅಥವಾ ಒಂದು ಪುವರ್ ಸೆಕ್ಷನ್ ಅಥವಾ ಮಿಡಲ್ ಕ್ಲಾಸ್ ಸೆಕ್ಷನ್ಗೆ. ಸೊ ಕಾಸ್ಟ್ ಫ್ರೆಂಡ್ಲಿ ಆಗಿರಲೇಬೇಕು. ಶೇಪ್ ಆಫ್ ದ ರಿಲೀಫ್ ಆಫ್ ಕೋರ್ಟ್ ಅಕೌಂಟೇಬಲ್. ಈ ಒಂದು PIL ಅವರು ಕೊಡುವ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಿನ ಲಾ ಎನ್ಫೋರ್ಸ್ಮೆಂಟ್ ಏನಿದೆ, ಅದು ದೇಶದ ಕಾನೂನು ವ್ಯಾಪ್ತಿಯಲ್ಲಿ ಮಾದರಿಯಂತೆ ನಿಲ್ಲುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಇಟ್ ಓನ್ ಸೋಷಲ್ ಕನ್ಸರ್ನ್. ಆ ಸೋಷಲ್ ಕನ್ಸರ್ನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ PIL ಒಂದು ಮಾದರಿಯಾಗಿ ನಿಲ್ಲುತ್ತೆ. ಇದು ಈ ಥರ ಒಂದು ರೆಪ್ರೆಸೆಂಟೇಷನ್ ನೀವು ವೇ ಫಾರ್ವರ್ಡ್ ಬರೆಯುವಾಗ ಅಥವಾ ಚಾಲೆಂಜಸ್ ಬರೆಯುವಾಗ ಈ ರೆಪ್ರೆಸೆಂಟೇಷನನ್ನು ತೊಗೋಬೋದು. ನೆಕ್ಸ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳ್ತಾರೆ. ಈಗ ಇದರಲ್ಲಿ 3 ಪಿಲ್ಲರ್ಸ್ ನೋಡ್ತಿದ್ವಿ, ಒಂದು ಗೌರ್ಮೆಂಟ್, ಇನ್ನೊಂದು ಪೀಪಲ್, ಇನ್ನೊಂದು ಜುಡಿಷರಿ. ಈ PIL ಅನ್ನೋದು ವಿ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್. ಈಗ ಏನಿದು, ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ. ಸೊ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಆಗಿರೋದ್ರಿಂದ ಗೌರ್ಮೆಂಟ್ ಈಸ್ ಮೆಂಟ್ ಫಾರ್ ಪೀಪಲ್, ಪೀಪಲ್ ಈಸ್ ಮೆಂಟ್ ಫಾರ್ ದೇರ್ ಓನ್ ವೆಲ್ಫೇರ್, ಜುಡಿಷರಿ ವಿಲ್ ಆ್ಯಕ್ಟ್ ಆಸ್ ಎ ಓವರ್ ರೀಚ್ ಫಾರ್ ಪೀಪಲ್. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಈ ಗೌರ್ಮೆಂಟ್ ಮತ್ತು ಎಕ್ಸಿಕ್ಯೂಷನ್ ಬಾಡಿಯ ಒಂದು ಕನ್ನಡಿಯಂತೆ ನಿಂತು ಪೀಪಲ್ನಿನ ಅಥವಾ ಜನಗಳ
ವೆಲ್ಫೇರಿಗಮ್ಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಈ ಒಂದು ಇದಕ್ಕೆ ಕಡಿಮೆ ಟೈಮ್, ಇಟ್ ಮೇ ಬಿ ಒಂದು 10 to 12 ಸೆಕೆಂಡ್ ಆಗುತ್ತೆ ನೀವು ಇದನ್ನು ಮಾಡಲಿಕ್ಕೆ. ಬಟ್ ಮೋಸ್ಟ್ ಅಕ್ಯುರೇಟ್ ಆಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅದನ್ನು ನೀವು ಪ್ರೊಡ್ಯೂಸ್ ಮಾಡ್ಬೋದು. ನೀವು ಕೋರ್ಟ್ ಕೂಡ ಹಾಕ್ಬೋದು. PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಸ್ ದ ವಾಯ್ಸ್ ಆಫ್ ವಾಯ್ಸ್ಲೆಸ್ ಆ್ಯಂಡ್ ಟೂಲ್ ಫಾರ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಈಗ ಒಂದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನನ್ನು ಹೊಂದಬೇಕು ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸಾಕ, ಸಸ್ಟೈನಬಲ್ ಡೆವಲಪ್ಮೆಂಟ್ ಕೂಡ ಬೇಕಾ. ಇಟ್ ಈಸ್ ಕಾಲ್ಡ್ ಎ holistic approach. The holistic approach of good governance lies in the both inclusivity and sustainability. So PIL is the voice of voiceless people for social transformation in the form of inclusivity and social concern of sustainability ಅಂತ ಬರೀಬೋದು. As long as injustice exists in anywhere, it endangers justice everywhere. ಅಂತಂದರೆ ಯಾವಾಗ ಜಸ್ಟಿಸ್ ಡಿಲೇ ಆಗುತ್ತೆ ಆವಾಗ ಆ ಜಸ್ಟಿಸ್ಗೆ ಇನ್ಜಸ್ಟಿಸ್ ಕೊಟ್ಟಂತೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳಿದ್ದಾರೆ. ಸೊ ಇದನ್ನು ನೀವು ಆ ಒಂದು ಕೋರ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಕೋರ್ಟಲ್ಲಿ ನೀವು ಬರೀಬೋದು. ಸೊ ಈ ನಿಟ್ಟಿನಲ್ಲಿ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಂದರೆ ನಿಮ್ಮ ಮೈಂಡಿಗೆ ಬರಬೇಕಾಗಿರೋದು ದ ಡೆಫಿನೇಷನ್ ಆಫ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಆರ್ಟಿಕಲ್ 32 ಒಂದು ಪ್ರಾವಿಷನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನಿದೆ ಅದರ ಒಂದು ಪ್ರಾವಿಷನ್ಸು. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 21, DPSP ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದರಲ್ಲಿ ನಿಮಗೆ ಆರ್ಟಿಕಲ್ 40 ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅದರಲ್ಲಿ ರೈಟ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಬರ್ತದೆ. ಆ ಒಂದು ಚೈಲ್ಡ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಎಜುಕೇಷನ್ ಮಾಡಬೇಕು ಅಂತ ಬರ್ತದೆ. ಸೊ ಆರ್ಟಿಕಲ್ 32 to 58 ಇದಿಷ್ಟು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ನಿಮ್ಮ ಹತ್ರ ಬಂದಿದೆ. ಆ್ಯಂಡ್ ಪಬ್ಲಿಕ್ ಗೌರ್ಮೆಂಟ್ ಅಥವಾ ಸೊಸೈಟಿ, ಪಬ್ಲಿಕ್ ಗೌರ್ಮೆಂಟ್ ಆ್ಯಂಡ್ ಜುಡಿಷರಿ ಈ 3 ಪಿಲ್ಲರ್ಸ್ ಏನಿದೆ ಆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನಿಮ್ಮ ಹತ್ರ ಏನಿದೆ. ಚಾಲೆಂಜಸ್ ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಸೊಲ್ಯೂಷನ್ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಈ ಒಂದು ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್ ಅಂತ ಏನು ಹೇಳಿದೆ ಅದನ್ನು ಕೂಡ ಬರೀಬೋದು. ಆ್ಯಂಡ್ ಮೋರ್ ಓವರ್ PIL ಈಸ್ ಮೆಂಟ್ ಫಾರ್ inclusivity and sustainability for the social reform. ಈ ಒಂದು ಪಾಯಿಂಟನ್ನು ನೀವು ಬರೀಬೋದು. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಮೇನ್ ಆಥರ್ ಯಾರು? ಪಿಲ್ಲರ್ ಆಫ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಜಸ್ಟಿಸ್. ದ ಪಿಲ್ಲರ್ ಆಫ್ ದಿ ಪಿಲ್ಲರ್ ಜಸ್ಟಿಸ್ PN ಭಗವತಿ ಮತ್ತು VR ಕೃಷ್ಣ ಅಯ್ಯರ್. ಇವರಿಬ್ಬರು ಇನ್ಸ್ಟ್ರೂಮೆಂಟಲ್ ಫಾರ್ ಎಕ್ಸ್ಪ್ಯಾಂಡಿಂಗ್ ಲೀಗಲ್ ರೆಮಿಡೀಸ್ ಅಂತ. ಸೊ PN ಭಗವತಿ ಮತ್ತು VR ಕೃಷ್ಣ ಅಯ್ಯರ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಈ ಒಂದು ಆನ್ಸರ್ಗೆ ಬರೀಬೇಕಾಗಿರುತ್ತದೆ. ಈ ಒಂದು ಅದ್ಭುತವಾದಂಥ ಸೀರೀಸ್ ಏನಿದೆ ಫ್ಲಾಗ್ಶಿಪ್ ಇನಿಷಿಯೇಟಿವ್ MAW ಮೆಡಿಕಲ್ ಆನ್ಸರ್ ರೈಟಿಂಗ್, ಈ ಒಂದು ಸೆಕೆಂಡ್ ಎಪಿಸೋಡನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇದರ ಮೂಲಕ ನಿಮ್ಮ ಮೇನ್ಸನ್ನು ಒಳ್ಳೆ ಸ್ಕೋರ್ ಮಾಡ್ಕೋಬೋದು. ನಾಟ್ ಓನ್ಲಿ ಗಿವಿಂಗ್ ಎನ್ ಇನ್ಫಾರ್ಮೇಟಿವ್ ಹೌ ಟು ರೈಟ್ ಆ್ಯನ್ ಆನ್ಸರ್ ಅನ್ನೋದ್ರ ಜೊತೆ ನಿಮ್ಮ ಬ್ರೈನ್ ಸ್ಟ್ರೋಮಿಂಗ್, ನಿಮ್ಮ ಬ್ರೈನ್ ಮತ್ತು ನಿಮ್ಮ ಪೆನ್ನ ಕೋಆರ್ಡಿನೇಷನ್ಗೆ ಹೆಲ್ಪ್ ಮಾಡ್ತದೆ ಈ ಮಾವು ಸೀರೀಸ್. ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಯೂಟ್ಯೂಬ್ ಚಾನಲಿಗೆ ನಮ್ಮದು ಮತ್ತು ನಮ್ಮ ಈ ಲಿಂಕ್ಡ್ಇನ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು. ಡೈಲಿ ನಿಮಗೆ ಕರೆಂಟ್ ಒಂದು ಅಫೇರ್ ಥರ ಒಂದು ಬಿಟ್ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ. ಯು ಕ್ಯಾನ್ ಫಾಲೋ ಇಟ್, ಯು ಕ್ಯಾನ್ ಸಪೋರ್ಟ್ ಅಸ್. ಐಎ ಜ್ಞಾನಿ ನಿಮ್ಮದು, ನಿಮ್ಮ ಜ್ಞಾನಕ್ಕಾಗಿ ಐಎ ಜ್ಞಾನಿ ಇದೆ ಹೊರತು ನಿಮ್ಮ ಒಂದು ಪ್ರತಿಫಲಕ್ಕಾಗಿ, ನಿಮ್ಮ ಒಂದು ಆಕಾಂಕ್ಷೆಗಾಗಿ ಐಎ ಜ್ಞಾನಿ ಇದೆ. ಈ ಒಂದು ಐಎ ಜ್ಞಾನಿಯಲ್ಲಿ ಈಗ ಹೊಸ ಬ್ಯಾಚನ್ನು ಕೂಡ ಕರೆದಿದ್ದೇವೆ, ಜುಲೈ ಬ್ಯಾಚ್. ಅದರಲ್ಲಿ 70 ಸ್ಟೂಡೆಂಟ್ಗಳಿರ್ತಾರೆ. ಈ 70 ಸ್ಟೂಡೆಂಟ್ಗಳಿಗೆ ಬೋತ್ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ನೀವು ಜಾಯ್ನ್ ಆಗ್ಬೋದು. ನಮ್ಮ ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಏನಿದೆ ಅಂದರೆ 20 ಪ್ರಿಲಿಮ್ಸ್ ಮತ್ತು 15 ಮೇನ್ಸ್ ಕ್ವಶನ್ ಪೇಪರ್ಸನ್ನು ಮತ್ತು ಅದರ ಆನ್ಸರ್ ಕೀಯನ್ನು ಕೊಡ್ತೇವೆ. ಈ ನಿಟ್ಟಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. 1-to-1 ಮೆಂಟರ್ಶಿಪ್ ಇರ್ತದೆ. ನಮ್ಮ ವೆಬ್ಸೈಟ್ ನೋಡಿದ್ರೆ ಈ www.iignani.com ಏನಿದೆ ಇದು ನಮ್ಮ ವೆಬ್ಸೈಟು. ಈ ವೆಬ್ಸೈಟಲ್ಲಿ ನಿಮಗೆ ಜ್ಞಾನಿ ಜಂಕ್ಷನ್ ಅಂತ ಸಿಗುತ್ತೆ. ಇದು ಕರೆಂಟ್ ಅಫೇರ್.
exclusively for current affairs in the form of prelims orientation. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಕೇವಲ 75,000ಗಳಿರ್ತದೆ. ನಿಮ್ಮ ಒಂದು ಸಲ ನೀವು ಎನ್ರೋಲ್ ಆದರೆ ಅಂಟಿಲ್ ಯು ಕ್ಲಿಯರ್ ಆರ್ however the reputation of the attempts of UPSC ನೀವು ನಮ್ಮ ಹತ್ರ ಟೈಅಪ್ ಆಗಿರ್ಬೋದು. there is no fees to give. Once it is paid, it is enough throughout of the UPSC journey. ಆ್ಯಂಡ್ ನಮ್ಮಲ್ಲಿ ಸ್ಪೆಷಲ್ ಓರಿಯೆಂಟೇಷನಲ್ಲಿ ಯಾವುದೇ NCERT ಓದಿ ಅಥವಾ ಈ ಬುಕ್ ಓದಿ ಈ ಬುಕ್ ಲೋಡನ್ನು ಅಥವಾ ಟೈಮ್ ಮ್ಯಾನೇಜ್ಮೆಂಟನ್ನು ಕಿಲ್ ಮಾಡೋದಾಗಿ ಅಥವಾ ಈ ನ್ಯೂಸ್ ಪೇಪರ್ ಓದಲೇಬೇಕು ಅಂತ ಮ್ಯಾಂಡೇಟ್ರಿ ಮಾಡೋದು ನಾವು ಮಾಡೋದಿಲ್ಲ. ನಮ್ಮ ಅಪ್ರೋಚ್ ಸಿಂಪ್ಲಿಫೈಡ್ ಆಗಿರುತ್ತದೆ. ಪ್ರಿಲಿಮ್ಸ್ ಮತ್ತು ಪ್ರಿಲಿಮ್ಸಿನ ಅನಾಲಿಟಿಕಲ್ ಅಪ್ರೋಚ್ ಹಾಗೂ ಮೇನ್ಸಿನ ಒಂದು ಈ ಮಾಹಿತಿ ಎಕ್ಸ್ಪ್ಲೇನ್ ಮಾಡಿದೆ. ಇದೆಲ್ಲ ಕೊಡೋದು ನಮ್ಮ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಗಿದೆ. ಹಾಗೂ ನಮ್ಮ ಜ್ಞಾನಿ ಜಂಕ್ಷನ್ ಈ ಮೂರು ನಮ್ಮ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಗಿದೆ. ನಮ್ಮ ವೆಬ್ಸೈಟನ್ನು ನೋಡಿ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರಲ್ಲಿರುವ ವೀಡಿಯೋಸನ್ನು ನೋಡಿ ಮತ್ತು ಈ ಮಾಹಿತಿಯನ್ನು ಫಾಲೋ ಮಾಡಿ ನಿಮ್ಮ ಜ್ಞಾನವನ್ನು ಅಭಿವೃದ್ಧಿಗೊಳಿಸಿ ನಮ್ಮ IAS ಜ್ಞಾನಿ ನಿಮ್ಮ IAS ಜ್ಞಾನಿ ಆಗಿರಲಿ ಅಂತ ಹೇಳ್ತಾ ಎಪಿಸೋಡ್ ನಂಬರ್ 2 ಮಾವ್ ಸೀರೀಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.